ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಳ್ತೀನಿ. ಇವತ್ತು ನಾನು ನಿಮ್ಮ ಜೊತೆ ಯಾವ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಅಂದರೆ, ಸಿಂಪಲ್ಲಾಗಿ ಮತ್ತು ತುಂಬ ಕಮ್ಮಿ ಟೈಮಲ್ಲಿ 2-3 ಸಾಮಗ್ರಿಗಳನ್ನು ಬಳಸಿ ಪುರಿ ಉಂಡೆ ಮಾಡಿದ್ದೀನಿ. ಈ ಪುರಿ ಉಂಡೆ ಮಾಡೋದಕ್ಕೆ ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ. ಕಮ್ಮಿ ಟೈಮಲ್ಲಿ ನಾವು ಪುರಿ ಉಂಡೆನ ಮಾಡಬಹುದು. ಮಕ್ಕಳಂತೂ ಈ ಪುರಿ ಉಂಡೆನ ತುಂಬ ಇಷ್ಟಪಟ್ಟು ತಿಂತಾರೆ. ಮಕ್ಕಳಷ್ಟೇ ಅಲ್ಲ, ದೊಡ್ಡವರು ಸಹ ಈ ಪುರಿ ಉಂಡೆನ ಅಂದರೆ ಬೆಲ್ಲದ ಪಾಕದಿಂದ ಮಾಡಿರುವಂತಹ ಪುರಿ ಉಂಡೆನ ದೊಡ್ಡವರು ಸಹ ತುಂಬ ಇಷ್ಟಪಟ್ಟು ತಿಂತಾರೆ. ಈ ಬೆಲ್ಲದ ಪಾಕದಿಂದ ನಾನು ಪುರಿ ಉಂಡೆನ ಹೇಗೆ ಮಾಡಿದ್ದೀನಿ ಅನ್ನೋ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ಕೊಂಡು ಬರೋಣ ಬನ್ನಿ. ಇವಾಗ ನಾನಿಲ್ಲಿ 1.5 ಲೀಟರ್ ಆಗೋಷ್ಟು ಪುರಿ ತಗೊಂಡಿದ್ದೀನಿ. ನಿಮಗೆ ಎಷ್ಟು ಪುರಿ ಉಂಡೆ ಬೇಕೋ ಅಷ್ಟು ಪುರಿನ ನೀವು ತಗೊಳ್ಳಿ. ಪುರಿ ಉಂಡೆ ಮಾಡಬೇಕು ಅಂತ ಅಂದ್ಕೊಂಡ್ರೆ ಪುರಿ ಹೇಗಿರಬೇಕು ಅಂದರೆ, ಪುರಿ ಮುಟ್ಟಿದರೆ ಈ ಥರ ಪುಡಿ ಪುಡಿ ಆಗಬೇಕು, ಆ ಥರ ಪುರಿನ ತಗೋಬೇಕು. ಆ ಥರ ಪುರಿಯಿಂದ ನಾವು ಪುರಿ ಉಂಡೆ ಮಾಡೋದ್ರಿಂದ ಪುರಿ ಉಂಡೆ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಮೆತ್ತಗೆ ಇರುವಂತಹ ಪುರಿನ ನೀವು ತಗೋಬೇಡಿ. ಇವಾಗ ನಾನಿಲ್ಲಿ 4 ಅಚ್ಚು ಬೆಲ್ಲನ ಈ ಥರ ಪುಡಿ ಪುಡಿ ಮಾಡಿ ಹಾಕ್ಕೊಳ್ತಾ 4 ಅಚ್ಚು ಬೆಲ್ಲಕ್ಕೆ ಮೀಡಿಯಮ್ ಗ್ಲಾಸಲ್ಲಿ 3 ಗ್ಲಾಸ್ ಆಗುವಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಜಾಸ್ತಿ ನೀರನ್ನು ಹಾಕ್ಕೋಬೇಡಿ. ಕಮ್ಮಿ ನೀರು ಹಾಕಿದ್ರೂ ಪರವಾಗಿಲ್ಲ. ಜಾಸ್ತಿ ನೀರು ಹಾಕಿದರೆ ನೀವು ಜಾಸ್ತಿ ಹೊತ್ತು ಪಾಕನ ಕುದಿಸ್ಕೊಬೇಕಾಗುತ್ತೆ. ಹಾಗಾಗಿ ಕಮ್ಮಿ ನೀರು ಹಾಕೋದ್ರಿಂದ ಪಾಕ ಬೇಗ ರೆಡಿಯಾಗಿಬಿಡುತ್ತೆ. ಇವಾಗ ಅದನ್ನು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ. ನೋಡಿ, ಪಾಕ ತುಂಬ ಗಟ್ಟಿನೂ ಇರಬಾರ್ದು, ತೆಳುವಾಗಿನೂ ಇರಬಾರ್ದು. ಗಟ್ಟಿ ಇದ್ದರೆ ನಾವು ಪುರಿ ಹಾಕಿದ ತಕ್ಷಣ ಪುರಿ ಉಂಡೆ ಗಟ್ಟಿಯಾಗಿಬಿಡುತ್ತೆ, ಅದು ಕಟ್ಟೋದಕ್ಕೆ ಸಿಗೋದಿಲ್ಲ. ಹಾಗಾಗಿ ಪಾಕನ ಒಂದು ಹದದಲ್ಲಿ ರೆಡಿ ಮಾಡ್ಕೊಬೇಕು. ಇವಾಗ ಪಾಕ ಇನ್ನೂ ರೆಡಿಯಾಗಿಲ್ಲ, ಇನ್ನೂ 5 ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಪಾಕ ರೆಡಿಯಾಗಿದೆಯೋ ಇಲ್ವೋ ಅಂತ ಫಸ್ಟು ಟೈಮು ಗೊತ್ತಾಗೋದಿಲ್ಲ. ಆವಾಗ ನೀವು ಏನು ಮಾಡಬೇಕು ಅಂದರೆ, ಈ ಥರ ಪ್ಲೇಟಲ್ಲಿ ಸ್ವಲ್ಪ ನೀರು ತಗೊಂಡು ಆ ನೀರೊಳಗಡೆ ಸ್ವಲ್ಪ ಪಾಕನ ಹಾಕಿ ನೋಡಿ. ಈ ಥರ ಗಟ್ಟಿಯಾದರೆ ಪಾಕ ರೆಡಿಯಾಗಿದೆ ಅಂತ. ಇವಾಗ ಬೆಲ್ಲದ ಪಾಕ ರೆಡಿಯಾಗಿದೆ. ಅದನ್ನು ಒಂದು ಬಾಣಲೆಯಲ್ಲಿ ಸೋದಿಸ್ಕೊಳ್ತಾ ಇದ್ದೀನಿ. ಬೆಲ್ಲದ ಪಾಕನ ನಾವು ಸೋದಿಸ್ಕೊಬೇಕು, ಯಾಕೆಂದರೆ ಅದರಲ್ಲಿ ಸಣ್ಣ ಪುಟ್ಟ ಪುಡಿ ಪುಡಿ ಕಲ್ಲುಗಳು ಇರ್ತವೆ. ಹಾಗಾಗಿ ಇವಾಗ ನಾನು ಅಷ್ಟು ಪಾಕನ ಸೋದಿಸ್ಕೊಳ್ತಾ ಇದ್ದೀನಿ. ಇವಾಗ ಪಾಕದೊಳಗಡೆ ಪುರಿ ಹಾಕ್ತಾ ಇದ್ದೀನಿ. ಅದಕ್ಕೆ ಅರ್ಧ ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ. ಏಲಕ್ಕಿ ಪುಡಿ ಹಾಕೋದ್ರಿಂದ ಸ್ಮೆಲ್ಲು ಗಮ್ ಅಂತಿರುತ್ತೆ ಮತ್ತು ತಿನ್ನೋದಕ್ಕೂ ಅಷ್ಟೇ ರುಚಿಯಾಗಿರುತ್ತೆ. ಹಾಗಾಗಿ ಇವಾಗ ಪುರಿ ಹಾಕಿದ ತಕ್ಷಣ ಅದನ್ನು ಚೆನ್ನಾಗಿ ತಿರುಗಿಸ್ತಾ ಇದ್ದೀನಿ. ನಾವು ಫಸ್ಟು ಬೆಲ್ಲದ ಪಾಕ ಪುರಿ ಎಲ್ಲದನ್ನು ಹಾಗೆಯೇ ಚೆನ್ನಾಗಿ ಹೊಂದ್ಕೊಬೇಕು. ಅಲ್ಲಿವರೆಗೂ ಅದನ್ನು ಚೆನ್ನಾಗಿ ತಿರುಗಿಸ್ತಾ ಇರಬೇಕು. ಬೇಗ ಬೇಗ ಇದನ್ನು ತಿರುಗಿಸ್ಬೇಕು. ನಿಧಾನವಾಗಿ ತಿರುಗಿಸಿದ್ವು ಅಂದರೆ ಅದು ಬೇಗ ಗಟ್ಟಿಯಾಗಿಬಿಡುತ್ತೆ ಮತ್ತು ಕಟ್ಟೋದಕ್ಕೆ ಸಿಗೋದಿಲ್ಲ. ಹಾಗಾಗಿ ಇವಾಗ 2 ಕೈಗೂ ಸ್ವಲ್ಪ ಎಣ್ಣೆ ಸವರ್ಕೊಂಡು ಪುರಿ ಉಂಡೆನ ಕಟ್ತಾ ಇದ್ದೀನಿ. ಈ ಪುರಿ ಉಂಡೆನ ಕಟ್ಟುವಾಗ ಎಣ್ಣೆ ಸವರ್ಕೊಂಡೇ ಪುರಿ ಉಂಡೆನ ಕಟ್ಟಬೇಕು. ಎಣ್ಣೆ ಸವರ್ಕೊಂಡಿಲ್ಲ ಅಂದರೆ ಕೈಗೆಲ್ಲ ಅಂಟಿಡ್ಕೊಂಡ್ಬಿಡುತ್ತೆ. ಹಾಗಾಗಿ ಇವಾಗ ನಾನಿಲ್ಲಿ ಸ್ವಲ್ಪ ದಪ್ಪವಾಗಿ ಪುರಿ ಉಂಡೆನ ಕಟ್ತಾ ಇದ್ದೀನಿ. ನಿಮಗೆ ಎಷ್ಟು ದಪ್ಪ ಪುರಿ ಉಂಡೆ ಬೇಕು ಅಷ್ಟು ದಪ್ಪವಾಗಿ ನೀವು ಪುರಿ ಉಂಡೆನ ಕಟ್ಕೋಬಹುದು. ಇವಾಗ ಅಷ್ಟು ಪುರಿ ಉಂಡೆಗಳನ್ನೆಲ್ಲ ಕಟ್ಟಿ ಆಯಿತು. ಕೊನೆಯಲ್ಲಿ ಸ್ವಲ್ಪ ಉಳಿದಿದೆ, ಅದು ಗಟ್ಟಿಯಾಗೋ ಥರ ಆಗಿದೆ. ಅದನ್ನು ಸಹ ಬೇಗ ಬೇಗ ಕಟ್ತಾ ಇದ್ದೀನಿ. ನೋಡಿ, ಸ್ವಲ್ಪನೂ ವೇಸ್ಟ್ ಆಗಿಲ್ಲ. ಈ ವಿಧಾನದಲ್ಲಿ ನಾವು ಪುರಿ ಉಂಡೆ ಮಾಡೋದ್ರಿಂದ ಸ್ವಲ್ಪನೂ ವೇಸ್ಟ್ ಆಗೋದಿಲ್ಲ. ಪಾಕ ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಅಂದ್ರೂ ಸಹ ಪುರಿ ಉಂಡೆ ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ನಾವು ಪಾಕನ ಒಂದು ಹದದಲ್ಲಿ ರೆಡಿ ಮಾಡ್ಕೊಬೇಕಾಗುತ್ತೆ. ಈ ಪುರಿ ಉಂಡೆನ ಕಟ್ಟಿಟ್ಟು ಜಾಸ್ತಿ ಟೈಮ್ ಏನೂ ಆಗಿಲ್ಲ, 5 ನಿಮಿಷ ಆಗಿದೆ ಅಷ್ಟೇ. ನೋಡಿ, ಅಷ್ಟು ಬೇಗ ಎಷ್ಟು ಗಟ್ಟಿಯಾಗಿದೆ ಅಂತ. ತುಂಬ ಚೆನ್ನಾಗಿ ಗಟ್ಟಿಯಾಗಿದೆ. ಈ ಥರ ಪುರಿ ಉಂಡೆ ಗಟ್ಟಿಯಾಗಿದ್ದರೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಪುರಿ ಉಂಡೆನ ಹೇಗೆ ಮಾಡಿದ್ದೀನಿ ಅಂತ. ಈ ಪುರಿ ಉಂಡೆ ಮಾಡೋದಕ್ಕೆ ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ. 5-10 ನಿಮಿಷದೊಳಗಡೆ ಪುರಿ ಉಂಡೆನ ರೆಡಿ ಮಾಡ್ಕೊಬಹುದು. ನೀವು ನಿಮ್ಮ ಮನೆಯಲ್ಲಿ ಈ ಥರ ಪುರಿ ಉಂಡೆನ ಒಂದ್ಸರಿ ಟ್ರೈ ಮಾಡಿ ನೋಡಿ, ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ಮಕ್ಕಳು ದೊಡ್ಡವರೆಲ್ಲರೂ ಸಹ ತುಂಬ ಇಷ್ಟಪಟ್ಟು ತಿಂತಾರೆ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಸಿಂಪಲ್ಲಾಗಿ 3 ಸಾಮಗ್ರಿಗಳನ್ನು ಬಳಸಿ ಮಾಡಿರುವಂತಹ ಈ ಪುರಿ ಉಂಡೆ ನಿಮಗೆ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.